ಹೆಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಗೌರ್ಮೆಂಟ್ ಆಫ್ ಜಮ್ಮು ಕಾಶ್ಮೀರ್ನ ಜಮ್ಮು ಆ್ಯಂಡ್ ಕಾಶ್ಮೀರ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಲಾಖೆಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ನೋಟಿಫಿಕೇಷನನ್ನು 22/11/2024 ಹೊರಡಿಸಲಾಗಿದ್ದು, ಅವತ್ತು ದಿನಾಂಕದಿಂದಲೇ ಈ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಇನ್ನು ಈ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ನ ಹುದ್ದೆಗಳು ಖಾಲಿ ಇದ್ದು, ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಬೇಗನೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಈ ಹುದ್ದೆಗಳು ಒಟ್ಟು 669 ಹುದ್ದೆಗಳು ಖಾಲಿ ಇದ್ದು, ಹಾಗೆ ಇದು ಹೋಮ್ ಡಿಪಾರ್ಟ್ಮೆಂಟ್ ಆಗಿರುತ್ತದೆ. ಹಾಗೆ ಈ ಹುದ್ದೆಗೆ ನೇರವಾಗಿ ಆಯ್ಕೆಯಿದ್ದು ಬೇಗ ಅರ್ಜಿ ಸಲ್ಲಿಸಿ. ಇನ್ನು ಈ ಹುದ್ದೆಗೆ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿದ್ದು, ಇನ್ನು ಈ ಹುದ್ದೆಗೆ ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸಲು 3/12/2024 ಪ್ರಾರಂಭವಾಗುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವು 2/1/2025 ಆಗಿರುತ್ತದೆ. ಅಷ್ಟರೊಳಗೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಒಟ್ಟು 669 ಹುದ್ದೆಗಳು ಖಾಲಿವೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾಗಲು ಎಲಿಜಿಬಿಲಿಟಿ, ಎಜುಕೇಷನ್ ಕ್ವಾಲಿಫಿಕೇಷನ್, ಡೊಮಿಸೈಲಿ, ರಿಸರ್ವೇಷನ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಇವುಗಳನ್ನೆಲ್ಲ ಗಮನಿಸಿ ಆಯ್ಕೆ ಮಾಡಲಾಗುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು ವ್ಯಾಲಿಡ್ ಡೊಮಿಸೈಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಕಂಪೀಟ್ ಅಥಾರಿಟಿ ಆಫ್ ದಿ ಈ ಸರ್ಟಿಫಿಕೇಟನ್ನು ಕೊನೆಯ ದಿನಾಂಕದೊಳಗೆ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರ ಏಜನ್ನು 1/1/2024 ಕನ್ಸಿಡರ್ ಮಾಡಲಾಗುತ್ತದೆ. OM ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷದಿಂದ ಮ್ಯಾಕ್ಸಿಮಮ್ 28 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, 1/1/1996 ಹುಟ್ಟಿರುವಂತಹ 2006 ಒಳಗೆ ಹುಟ್ಟಿರುವಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. SC, ST 1 ಕ್ಯಾಟಗರಿ, SC 2 ಕ್ಯಾಟಗರಿ, RBA, ALC ಅಥವಾ IB, ಅದರ್, OBC, EWS ಇಷ್ಟು ಕ್ಯಾಟಗರಿಯ ಅಭ್ಯರ್ಥಿಗಳು ಮಿನಿಮಮ್ 18 ವರ್ಷದಿಂದ 28 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಇನ್ ಸರ್ವಿಸ್ ಪೊಲೀಸ್ ಪರ್ಸನಲ್ ಅಭ್ಯರ್ಥಿಗಳಿಗೆ 18 ವರ್ಷದಿಂದ 30 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದು. ಗೌರ್ಮೆಂಟ್ ಸರ್ವಿಸ್ ಅಥವಾ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ಮೆಂಟ್ ಅಭ್ಯರ್ಥಿಗಳು 18 ರಿಂದ 28 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು 1/1/2006 ಒಳಗೆ ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. 2006 ಒಳಗೆ ಹುಟ್ಟಿರುವಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾರಿಜಾಂಟಲ್ ರಿಸರ್ವೇಷನ್ ಕೂಡ ಇದ್ದು, ಹಾರಿಜಾಂಟಲ್ ರಿಸರ್ವೇಷನ್ಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ವುಮೆನ್ ಕ್ಯಾಂಡಿಡೇಟ್ಗಳು ಮಾತ್ರ ಈ ರಿಸರ್ವೇಷನ್ಗೆ ಎಲಿಜಿಬಲ್ ಇರುತ್ತಾರೆ. ಮತ್ತು ಪರ್ಸನ್ ವಿತ್ ಡಿಸಬಿಲಿಟಿ ಇರುವಂಥ ಅಭ್ಯರ್ಥಿಗಳು ಕೂಡ ಈ ರಿಸರ್ವೇಷನ್ಗೆ ಎಲಿಜಿಬಲ್ ಆಗಿರುವುದಿಲ್ಲ. ESM ಅಭ್ಯರ್ಥಿಗಳು XIV ಫಾರ್ಮ್ ಸರ್ಟಿಫಿಕೇಟನ್ನು ಫುಲ್ ಅಥಾರಿಟಿ ಇರುವವರ ಬಳಿ ಸಿಗ್ನೇಚರ್ ಮಾಡಿಸಿ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಹೊಸದಾಗಿ ವಿಡಿಯೋ ನೋಡ್ತಿರೋಂಥವ್ರಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಅದರಲ್ಲಿ ವರ್ಕ್ ಫ್ರಮ್ ಹೋಮ್ ಮತ್ತು ಈ ಹುದ್ದೆಗಳ ನೋಟಿಫಿಕೇಷನ್ಗಳನ್ನು ನೀಡಲಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ 700 ರೂಪಾಯಿ ಆಗಿದ್ದು, ಮತ್ತು SC, ST 1 ಕ್ಯಾಟಗರಿ, ST 2 ಕ್ಯಾಟಗರಿ ಮತ್ತು EWS ಕ್ಯಾಟಗರಿ ಇರುವಂಥ ಅಭ್ಯರ್ಥಿಗಳಿಗೆ ಮಾತ್ರ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತದೆ. ಹಾಗೆ ಫೀಸನ್ನು ಆನ್ಲೈನ್ ಮುಖಾಂತರ ಮಾತ್ರ ಪಾವತಿಸಬಹುದಾಗಿದ್ದು, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ಗಳ ಮುಖಾಂತರ ಪಾವತಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಯ ಎಕ್ಸಾಮ್ ಡೇಟನ್ನು J&K ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ನೋಟಿಫೈ ಮಾಡಲಾಗುತ್ತದೆ. ಮತ್ತು ಈ ಹುದ್ದೆಯ ಎಕ್ಸಾಮಿನೇಷನ್ ಸೆಂಟರನ್ನು www.jkssb.nic.in ಈ ವೆಬ್ಸೈಟಲ್ಲಿ
ವಿವರಗಳನ್ನು ತಿಳಿಸಲಾಗುತ್ತದೆ. ಹಾಗಾಗಿ ಈ ವೆಬ್ಸೈಟನ್ನು ವಾಚ್ ಮಾಡಬೇಕಾಗಿರುತ್ತದೆ. ಹಾಗೆ ಈ ಎಕ್ಸಾಮ್ ಪೇಪರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿದ್ದು, ಇನ್ನು ಈ ಕ್ವಶನ್ ಪೇಪರ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತದೆ. ಹಾಗೆ ನೀವು ನೀಡುವ ಉತ್ತರದಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಪ್ರತಿಯೊಂದು ರಾಂಗ್ ಆನ್ಸರ್ಗೆ 1/4 ಆಫ್ ಮಾರ್ಕ್ಸನ್ನು ಡಿಡಕ್ಟ್ ಮಾಡಲಾಗುತ್ತದೆ, ಅಂದರೆ ಕಟ್ ಮಾಡಲಾಗುತ್ತದೆ. ಹಾಗೆ ಈ ಅಪ್ಲಿಕೇಶನ್ ಅಪ್ಲೈ ಮಾಡುತ್ತಿರುವಂಥ ಅಭ್ಯರ್ಥಿಗಳು NCC ಸರ್ಟಿಫಿಕೇಟ್ ಇದ್ದಲ್ಲಿ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಹಾಗೆ NCC ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿದಲ್ಲಿ NCCಯ A ಸರ್ಟಿಫಿಕೇಟ್ ಹೋಲ್ಡರ್ ಇರುವಂಥ ಅಭ್ಯರ್ಥಿಗೆ 2% ಆಫ್ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಆ್ಯಡ್ ಮಾಡಲಾಗುತ್ತದೆ. NCCಯ B ಸರ್ಟಿಫಿಕೇಟ್ ಹೋಲ್ಡರ್ ಆಗಿದ್ದಲ್ಲಿ 3% ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಆ್ಯಡ್ ಮಾಡಲಾಗುತ್ತದೆ. ಹಾಗೂ NCCಯ C ಸರ್ಟಿಫಿಕೇಟ್ ಇದ್ದಲ್ಲಿ 4% ಮ್ಯಾಕ್ಸಿಮಮ್ ಮಾರ್ಕನ್ನು ಆ್ಯಡ್ ಮಾಡಲಾಗುತ್ತದೆ. ಇನ್ನು ಈ ಹುದ್ದೆಯ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೂಡ ಇದ್ದು, ಈ ಹುದ್ದೆಯ ಶಾರ್ಟ್ ಲಿಸ್ಟ್ ಆದಂಥ ಅಭ್ಯರ್ಥಿಗಳು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ನೀಡಬೇಕಾಗಿರುತ್ತದೆ. ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಬೇಸಿಸ್ ಆಫ್ ರೈಟಿಂಗ್ ಟೆಸ್ಟ್ ಕೂಡ ಇರುತ್ತದೆ. ಹಾಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು ಫಿಸಿಕಲ್ ಸ್ಟ್ಯಾಂಡರ್ಡನ್ನು ಫಾಲೋ ಮಾಡಬೇಕಾಗಿರುತ್ತದೆ. ಇನ್ನು ಅರ್ಜಿ ಸಲ್ಲಿಸುವ ಮೇಲ್ ಅಭ್ಯರ್ಥಿಯು ಹೈಟ್ 5.6 ಮಿನಿಮಮ್ ಇರಬೇಕಾಗುತ್ತದೆ. ಚೆಸ್ಟ್ 32 ಇರಬೇಕಾಗುತ್ತದೆ. ಚೆಸ್ಟ್ 33 ಹಾಫ್ ಎಕ್ಸ್ಪ್ಯಾಂಡೆಡ್ ಇರಬೇಕಾಗುತ್ತದೆ. ಇನ್ನು ಫಿಮೇಲ್ ಅಭ್ಯರ್ಥಿ ಆಗಿದ್ದಲ್ಲಿ ಹೈಟ್ 5.2 ಇರಬೇಕಾಗುತ್ತದೆ ಮಿನಿಮಮ್. ಗೂರ್ಖಾ ಕಮ್ಯುನಿಟಿ ಇರುವಂಥ ಅಭ್ಯರ್ಥಿಗಳಾಗಿದ್ದಲ್ಲಿ ಮಿನಿಮಮ್ ಹೈಟ್ನಲ್ಲಿ 2 ರಿಲ್ಯಾಕ್ಸೇಬಲ್ ಇರುತ್ತದೆ. ಹಾಗೆ ಈ ಹುದ್ದೆಯ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಕೂಡ ಇದ್ದು, ಮೇಲ್ ಅಭ್ಯರ್ಥಿಯಾಗಿದ್ದಲ್ಲಿ ಲಾಂಗ್ ರೇಸ್ನ 1600 ಮೀಟರ್ಸ್ ಇನ್ 6.5 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. ಪುಷಪ್ಸನ್ನು 20 ಪುಷಪ್ಸ್ ಮಾಡಬೇಕಾಗಿರುತ್ತದೆ. ಫಿಮೇಲ್ ಅಭ್ಯರ್ಥಿಯಾಗಿದ್ದಲ್ಲಿ ಲಾಂಗ್ ರೇಸ್ನ 1000 ಮೀಟರ್ಸ್ 6.5 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. ಗರ್ಲ್ಸ್ಗೆ ಶಾರ್ಟ್ ಪುಟ್ ಇದ್ದು 4 kg ಇರುವಂಥ ಶಾರ್ಟ್ ಪುಟ್ಟನ್ನು 14.5 ಫೀಟ್ ಎಸೆಯಬೇಕಾಗಿದ್ದು, ಅದನ್ನು 3 ಅಟೆಂಪ್ಟ್ಸ್ನಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ ಏಜ್ 30 ಅಥವಾ 30 ಒಳಗೆ ಇರುವಂಥ ಅಭ್ಯರ್ಥಿಗೆ ಲಾಂಗ್ ರೇಸ್ನಲ್ಲಿ 1600 ಮೀಟರ್ಸ್ ಇದ್ದು 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. ಮತ್ತು ಪುಷಪ್ಸನ್ನು 20 ಪುಷಪ್ಸ್ ಕಂಪ್ಲೀಟ್ ಮಾಡಬೇಕು. ಹಾಗೆ ಲಾಂಗ್ ರೇಸ್ 1000 ಮೀಟರ್ಸ್ ಇದ್ದು 6.5 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. ಇದು ಫೀಮೇಲ್ ಅಭ್ಯರ್ಥಿಗಾಗಿದ್ದು, ಶಾರ್ಟ್ ಪುಟ್ 14.5 ಫೀಟನ್ನು 3 ಅಟೆಂಪ್ಟಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. 30 to 40 ಇಯರ್ಸ್ ಇರುವಂಥ ಅಭ್ಯರ್ಥಿ 7.5 ನಿಮಿಷದಲ್ಲಿ 1600 ಮೀಟರ್ಸ್ ಕಂಪ್ಲೀಟ್ ಮಾಡಬೇಕಾಗಿದ್ದು 16 ಪುಷಪ್ಸ್ ಮಾಡಬೇಕಾಗಿರುತ್ತದೆ. ಇನ್ನು ಫಿಮೇಲ್ ಅಭ್ಯರ್ಥಿಯಾಗಿದ್ದಲ್ಲಿ 7.5 ನಿಮಿಷದಲ್ಲಿ 1000 ಮೀಟರ್ಸನ್ನು ಹಾಗೆ 4 kg ಇರುವ ಶಾರ್ಟ್ ಪುಟ್ಟನ್ನು 12.5 ಅಡಿ ಫೀಟ್ ಎಸೆಯಬೇಕಾಗಿರುತ್ತದೆ. ಇನ್ನು 40 ಅಥವಾ 40ಕ್ಕಿಂತ ಹೆಚ್ಚು ಇರುವಂಥ ಅಭ್ಯರ್ಥಿಗಳಿಗೆ 8.5 ನಿಮಿಷದಲ್ಲಿ 1600 ಮೀಟರ್ಸ್ ಮತ್ತು 12 ಪುಷಪ್ಸ್. ಫಿಮೇಲ್ ಅಭ್ಯರ್ಥಿಗೆ 8.5 ನಿಮಿಷದಲ್ಲಿ 1000 ಮೀಟರ್ಸ್ 10.5 ಅಡಿ 4 kg ಇರುವ ಶಾರ್ಟ್ ಪುಟ್ಟನ್ನು ಎಸೆಯಬೇಕಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಸೆಲೆಕ್ಟ್ ಆದ ಮತ್ತು ರೆಫರೆನ್ಸಿಂದ ಇರೋ ವೇಕೆನ್ಸಿಗಳಿಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಮತ್ತು ಫಿಸಿಕಲ್ ಆ್ಯಂಡ್ ಮೆಡಿಕಲ್ ಫಿಟ್ನೆಸ್ ಎಕ್ಸಾಮಿನೇಷನ್ ಇರುತ್ತದೆ. ಹಾಗೆ ಈ ಹುದ್ದೆಯ ಸಿಲೆಬಸನ್ನು ನೋಟಿಫಿಕೇಷನ್ ಮೂಲವಾಗಿ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಹಾಗೆ ಎಕ್ಸಾಮಿನೇಷನ್ ಡೀಟೇಲ್ಸ್ ಕೂಡ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅಂದರೆ www.jkssb.examination ಈ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಹಾಗೆ ಅಪ್ಲಿಕೇಶನನ್ನು ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಇಮೇಲ್ ID, ಫೋನ್ ನಂಬರ್ ಮತ್ತು ನೇಮ್, ಡೇಟ್ ಆಫ್ ಬರ್ತ್ ಇವನ್ನೆಲ್ಲ ಪ್ರಾಪರಾಗಿ ಫಿಲ್ ಮಾಡಬೇಕಾಗಿರ್ತದೆ. ಮತ್ತು ಏನೇನು ಡೀಟೇಲ್ಸ್ ಬೇಕು ಅಂದರೆ ಆಧಾರ್ ಕಾರ್ಡ್ ಪ್ರಿಂಟೌಟ್ ಮತ್ತು ವೋಟರ್ ID ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಸ್ಕೂಲ್ ಅಥವಾ ಕಾಲೇಜ್ ಅಥವಾ ಯೂನಿವರ್ಸಿಟಿ ID ಕಾರ್ಡ್, ಎಂಪ್ಲಾಯಿ ID ಕಾರ್ಡ್ ಅಂದರೆ ಗೌರ್ಮೆಂಟ್, PSU, ಪ್ರೈವೇಟ್ ಯಾವುದೇ ಇದರಲ್ಲಿ ಎಂಪ್ಲಾಯ್ ಆಗಿರುವಂಥ ID ಕಾರ್ಡ್ ಬೇಕಾಗುತ್ತದೆ.
ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಶಾರ್ಟ್ ಲಿಸ್ಟ್ ಆದಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತದೆ. ಇದರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ವೆರಿಫೈ ಮಾಡಲಾಗುತ್ತದೆ. ಅದರಲ್ಲಿ ಅಭ್ಯರ್ಥಿಗಳು ಬರ್ತ್ ಸರ್ಟಿಫಿಕೇಟ್, ಡೊಮಿಕ್ಲೈನ್ ಸರ್ಟಿಫಿಕೇಟ್, ಕ್ಯಾಟಗರಿ ಸರ್ಟಿಫಿಕೇಟ್ ಮತ್ತುಳಿದ ಸರ್ಟಿಫಿಕೇಟ್ಗಳನ್ನು ತಗೊಂಡು ಹೋಗಬೇಕಾಗಿರುತ್ತದೆ. ಮತ್ತು ಅಭ್ಯರ್ಥಿಗಳ ಒರಿಜಿನಲ್ ಡಾಕ್ಯುಮೆಂಟ್ಗಳ ಜೊತೆ ಒರಿಜಿನಲ್ ಡೊಮಿಕ್ಲೈನ್ ಸರ್ಟಿಫಿಕೇಟ್ ಇರಲೇಬೇಕಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಸೆಲೆಕ್ಷನ್ ಅಥವಾ ಇಂಟರ್ವ್ಯೂ ಸಮಯದಲ್ಲಿ TADA ಅಲೈನ್ಸಸ್ ಇರುವುದಿಲ್ಲ. ಹಾಗೆ ಸೆಲೆಕ್ಷನ್ ಟೈಮಲ್ಲಿ ನಿಮ್ಮದು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮದು ಏನೇನು ಪ್ರೂಫ್ ಇದೆಯೋ ಅವೆಲ್ಲ ಕಲರ್ ಜೆರಾಕ್ಸ್ ಮಾಡಿಸ್ಕೊಂಡು ಎತ್ಕೊಂಡು ಹೋಗಬೇಕಾಗುತ್ತದೆ. ಉದಾಹರಣೆಗೆ ID ಪ್ರೂಫ್, ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋ ಸಮಯದಲ್ಲಿ ಏನೇನು ಬೇಕಾಗುತ್ತೆ ಅನ್ನೋದನ್ನೆಲ್ಲ ಕ್ಲಿಯರಾಗಿ ಓದ್ಕೊಂಡು ಅಪ್ಲೈ ಮಾಡಬೇಕಾಗಿರ್ತದೆ. ಮತ್ತು ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟಲ್ಲಿ ನಿಮ್ಮ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗಿರಬೇಕಾಗುತ್ತದೆ. ಮತ್ತು ಕೆಲಸಕ್ಕೆ ಅಪ್ಲೈ ಮಾಡ್ತಿರುವಂಥ ಅಭ್ಯರ್ಥಿಗಳು ಓನ್ ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗಿರ್ತದೆ. ಮತ್ತು ಫಾರ್ಮ್ ಅಪ್ಲೈ ಮಾಡೋ ಸಮಯದಲ್ಲಿ ಕೇರ್ಫುಲ್ಲಾಗಿ ಕರೆಕ್ಟಾಗಿ ಅಪ್ಲೈ ಮಾಡಬೇಕಾಗುತ್ತದೆ. ಮತ್ತು ಚೇಂಜಸ್ಗೆ ಸಮಯ ಇರುವುದಿಲ್ಲ. ಹಾಗಾಗಿ ಕೇರ್ಫುಲ್ಲಾಗಿ ಏನೇನು ಸಬ್ಮಿಟ್ ಮಾಡ್ತಿರೋ, ಏನೇನು ಫಿಲ್ ಮಾಡ್ತಿರೋ ಅದನ್ನೆಲ್ಲ ಸೇಫ್ಟಿಯಾಗಿ ಫಿಲ್ ಮಾಡಿ. ಹಾಗೆ ಎಕ್ಸಾಮಿನೇಷನ್ ಸಮಯದಲ್ಲಿ ನಿಮ್ಮದು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಆ ಫೋಟೋ 6 ತಿಂಗಳಿಗಿಂತ ಹಿಂದೆ ಇರುವಂಥದ್ದು ಫೋಟೋ ಆಗಿರಬಾರ್ದು. ಮತ್ತು ಡೇಟ್ ಮೆನ್ಷನ್ ಆಗಿರಬೇಕಾಗುತ್ತದೆ. ನಿಮ್ಮ ID ಪ್ರೂಫ್ಗಳಾದ ಆಧಾರ್ ಕಾರ್ಡ್ ಪ್ರಿಂಟ್ಔಟ್, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಪ್ಯಾನ್ ಕಾರ್ಡ್, ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ ಯಾವುದಾದ್ರೂ ಐಡಿ ಕಾರ್ಡ್ ಮತ್ತು ಎಂಪ್ಲಾಯಿ ID ಕಾರ್ಡ್ ಇದನ್ನೆಲ್ಲ ಕಲರ್ ಜೆರಾಕ್ಸ್ ಮಾಡಿ ತೊಗೊಂಡೋಗ್ಬೇಕಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ 700 ರೂಪಾಯಿ ಎಲ್ಲ ಅಭ್ಯರ್ಥಿಗಳಿಗೆ ಆಗಿದ್ದು, SC ST ಮತ್ತು EWS ಅಭ್ಯರ್ಥಿಗಳಿಗೆ ಮಾತ್ರ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತದೆ. ಹಾಗೆ ಈ ಹುದ್ದೆಯ ನೋಟಿಫಿಕೇಷನ್ ಏನಾದರೂ ನಿಮಗೆ ಬೇಕಾದಲ್ಲಿ ಕಾಮೆಂಟ್ ಮಾಡಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀಡಲಾಗಿರುತ್ತದೆ. ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಮತ್ತು ಹೆಲ್ಪ್ ಆಯಿತು ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊತ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾಯಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ. ಧನ್ಯವಾದಗಳು.